ನಮ್ಮ ಕರ್ತವ್ಯ ನಾವು ಮಾಡಬೇಕು, ಯಾವುದೇ ಅಂಟನ್ನು ಅಂಟಿಸಿಕೊಂಡಿರಬಾರ್ದು. ಹಾಗಿದ್ದರೆ ನಮಗೆ ಮಕ್ಕಳ ಸುಖ ಸಿಗುತ್ತೆ. ಬರೀ ಇದೇ ಆಗಬೇಕು, ಅದು ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು. ಆದರೆ ಹೀಗೆ ಒಂದು ಮಗುಗಾಗೆ ಹೇಳ್ತಿತ್ತದು ಎಲ್ಲ, ಅಜ್ಜ ಇಂಜಿನಿಯರ್ ಆಗಬೇಕು ಅಂತ, ಅಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ, ಅಮ್ಮ ಇನ್ನೇನೋ ಡಾಕ್ಟ್ರ್ ಆಗಬೇಕು ಅಂತ ಎಲ್ಲ ಹೇಳಿದ್ರಂತೆ. ಆ ಮಗು ಒಂದು ದಿವಸ ಕೂತ್ಕೊಂಡು ಹೇಳ್ತಂತೆ, ಅಜ್ಜ ಅಜ್ಜಿ ಎಲ್ಲ ಹೇಳ್ತಿದ್ದಾರೆ, ಅಮ್ಮ ಅಜ್ಜ ಹೇಳ್ದಂಗೆ ನಾನು ಡಾಕ್ಟ್ರು ಆಗ್ತೀನಿ, ಅಪ್ಪ ಹೇಳ್ದಂಗೆ DC ಆಗ್ತೀನಿ, ಅಮ್ಮ ಹೇಳಿದಂಗೆ ಇನ್ನೇನೋ ಇದೆಯಲ್ಲ ಇಂಜಿನಿಯರು ಡಾಕ್ಟ್ರು ಎಲ್ಲ ಆಗ್ಬಿಡ್ತೀನಿ ಅಮ್ಮ ಅಂತ. ಅದು ಹೇಗಾಗ್ತೀಯೋ, ನಾನು ಸಿನಿಮಾದಲ್ಲಿ ನಟ ಆಗ್ತೀನಿ ಅಂತ. ಎಲ್ಲ ಆಗಕ್ಕಾಗತ್ತಲ್ಲ ಅವಾಗ. ಹಾಗಾಗಿ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ಜಗತ್ತಲ್ಲಿ ಹೇಗೇಗೋ ಭಾಗ್ಯ ಪಕ್ಕ ಆಗತ್ತೆ. ನಾವು ನಮ್ಮ ಮಕ್ಕಳಿಂದ ಏನನ್ನೂ ನಿರೀಕ್ಷೆ ಇದ್ದರೂ ಅದ್ಭುತವಾದ ಸಾಧನೆಯನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಬೆಳಕಾಗುವವರು ಎಷ್ಟೋ ಜನ ಇರ್ತಾರೆ. ನಾವು ಇದನ್ನೇ ಮಾಡಬೇಕು ಅಂತ ಹೆಣಗಾಡಿ ಅಷ್ಟೆಲ್ಲ ತರಬೇತಿ ಕೊಟ್ಟರು ಅಪ್ಪ ಪೋಲಿಗಳೂ ಆಗ್ತವೆ. ಆದ್ದರಿಂದ ತೀರಾ ಅಂಟಿಕೊಳ್ಳುವುದಲ್ಲ, ನಮ್ಮ ಮಕ್ಕಳಿಗೆ ನಿರ್ದೇಶನವನ್ನು ಕೊಡ್ತಾ ಇರಬೇಕು. ಕೆಟ್ಟದ್ದನ್ನು ಮಾಡಬೇಡ, ಹೇಳ್ತಾ ಇರಬೇಕಷ್ಟೇ. ನಾವು ಆ ಭವಿಷ್ಯವನ್ನು ಕೈಯಲ್ಲಿ ಇಟ್ಟುಕೊಂಡವರಲ್ಲ. ಹಾಗಾಗಿ ಒಂದು ಉದಾಹರಣೆ ಕೊಡ್ತಾರೆ DVG. ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಕೌರವರಿಗಾಗಲಿ ಪಾಂಡವರಿಗಾಗಲಿ ರಾಜ್ಯ ಸುಖ ಸಿಗ್ತಾ. ಕೌರವರು ಪಾಂಡವರನ್ನು ಅರಣ್ಯ ಕಟ್ಟಿದರು. ದುರ್ಯೋಧನ ಸಿಂಹಾಸನದಲ್ಲಿ ಮೇಲೆ ಕೂತ್ಕೊಳ್ಬಹುದಾಗಿತ್ತು, ಆದರೆ ಅವನ ರಾಜ್ಯ ಏನೋ ಸಿಕ್ಕಿತ್ತು, ಆದರೆ ಒಂದು ದಿವಸನೂ ಸರಿಯಾಗಿ ಸಿಂಹಾಸನ ಮೇಲೆ ಕೂತ್ಕೊಳ್ಳಿಲ್ಲ ಅವನು. ಎಷ್ಟೊತ್ತಿಗೆ ಪಾಂಡವರಿಗೆ ಕಾಡಲಿ, ಎಷ್ಟವರಿಗೆ ಅವ್ರ ಕಾಲೆಳಲಿ ಅಂತ ಯಾವಾಗಲೂ ಕೂಡ ಅಧರ್ಮದ ಚಿಂತನೆಯೇ. ಯಾರು ಹೇಳಿದ್ರೆ ಹೇಳ್ತಾ ಇದ್ನಂತೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ. ಯಾರು ಉಪದೇಶ ಕೇಳಿರೂ ಕೇಳಿಲ್ಲ ಅವನು. ನನಗೆ ಧರ್ಮ ಏನು ಅಂತ ಗೊತ್ತು, ಆದರೆ ನನ್ನ ಮನಸ್ಸು ಧರ್ಮದಲ್ಲಿ ಆಸಕ್ತವಾಗಿಲ್ಲ. ಅಧರ್ಮ ಅಂದರೆ ಏನು ಅಂತೂ ನನಗೆ ಗೊತ್ತು, ಆದರೆ ಅಧರ್ಮದಿಂದ ನನ್ನ ಮನಸ್ಸನ್ನು ಹೊರಗಡೆ ತೆಗೆದುಕೊಂಡು ಬರೋಕ್ಕಾಗಲ್ಲ. ಯಾವುದೋ ಒಂದು ಸ್ಪಿರಿಟ್ಟು ನನ್ನ ಒಳಗಡೆ ಇದ್ಕೊಂಡು ಇದನ್ನೇ ಮಾಡು ಅಂತ ಪ್ರೇರೇಪಣೆ ನೀಡ್ತಾ ಇದೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ತನ್ನ ಸಮರ್ಥನೆಯನ್ನು ತಾನು ಮಾಡಿಕೊಂಡ. ಸುಖ ಪಡೀಲಿಲ್ಲ. ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ಟರೆ ಅದು ಯಾವತ್ತಾದರೂ ಸುಖ ಕೊಡುತ್ತಾ? ಯಾವುದೋ ಒಂದು ಮಗು, ಪಕ್ಕದ ಮನೆ ಮಗು ಫಸ್ಟ್ ರ್ಯಾಂಕ್ ಬಂದಿದೆ, ಇವ್ರ ಮಗು ಜಸ್ಟ್ ಪಾಸ್ ಅಷ್ಟೇ. ಆ ರ್ಯಾಂಕ್ ಬಂದಿದ್ದ ಹುಡುಗಿಗೆ ಅವ್ರ ಅಪ್ಪ ಅಮ್ಮ ಮಗುವಿನ ಜೊತೆಗೆ ಹೋಗಿ ಒಂದು ಚಾಕ್ಲೇಟ್ ತೊಗೊಂಡೋಗಿ ಆ ಮಗುಗೆ ಕೊಟ್ಟು, ರ್ಯಾಂಕ್ ಬಂದಿ ಪುಟ, ನಂಗೆ ತುಂಬ ಸಂತೋಷ ಆಯಿತು, ನಮ್ಮ ಮಗು ಬರೆದಿದ್ರು ತೊಂದರೆ ಇಲ್ಲ, ನೀ ಬಂದಿದೆಯಲ್ಲಪ್ಪ, ನೀನೇ ನನ್ನ ಮಗು ಅಂತ ತಿಳ್ಕೊಳ್ತೀನಿ ಅಂತ ಬಹಳ ಸಂತೋಷದಿಂದ ಹರಸಿ ಬಂದರೆ ಆ ಮಗುವಿನ ಅಪ್ಪ ಅಮ್ಮನಿಗೆ ಎಷ್ಟು ಖುಷಿ ಆಗುತ್ತೆ, ಆ ಮಗುಗೆ ಎಷ್ಟು ಖುಷಿ ಆಗುತ್ತೆ, ನಾವು ಮಾಡಿದವರಿಗೆ ಎಷ್ಟು ಖುಷಿ ಆಗುತ್ತೆ. ಆದರೆ ಎಷ್ಟು ಜನ ಹೀಗೆ ಮಾಡ್ತಾರೆ? ಆ ಪಕ್ಕದ ಮನೆ ಹುಡುಗ ರ್ಯಾಂಕ್ ಬಂದಿದ್ದರೆ ಇವರೇ ಕೊರಗೋದು ಕೂತ್ಕೊಂಡು, ಅವ್ರಿಗೇನೋ ಬೋರ್ಡ್ವರೆಗೂ ಕೈ ಇದೆ ಅಂತೆ, ದುಡ್ಡಿದ್ದವರು ಏನೋ ಮಾಡ್ಕೋತಾರೆ ಬಿಡಿ ಅಂತ ರಾತ್ರಿಯೆಲ್ಲ ಕೊರಗೋದು. ಕೊರಗಿ ನಿದ್ದೆಗಡುವುದು ಯಾರು? ಯಾರಿಗೆ ಹೊಟ್ಟೆ ಕಿಚ್ಚಿರುತ್ತೋ ಅವರು ಮಾತ್ರ. ಅದಕ್ಕೆ DVG ಹೊಟ್ಟೆ ಕಿಚ್ಚಿನ ಬಗ್ಗೆ ಹೇಳ್ತಾರೆ, ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರೆಲ್ಲಿ, ನರಕವೆದೆಯಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ, ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ, ಕರುಬಿದನ ಹರಿಪೊರೆಗೆ ಮಂಕುತಿಮ್ಮ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನು ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನಟ್ಟಿಹನು ನರನೊಳ್, ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂಪೆರರ, ದಿಟ್ಟಿಸುತ ಕರುಬುವೆಯೋ ಮಂಕುತಿಮ್ಮ. ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರೆಲ್ಲಿ. ಹೊಟ್ಟೆ ಕಿಚ್ಚು ಉರಿತಾ ಇದ್ದರೆ ಯಾವ ನೀರು ಹಾಕಿ ರಾರುತ್ತೆ ಅದು ಅಂತ ಪ್ರಶ್ನೆ ಮಾಡ್ತಾರೆ DVG. ಕಾಡ್ಗಿಚ್ಚಿಗೆ ನೀರು ಹಾಕಿ ರಾರೋಗುತ್ತೆ, ಆದರೆ ಹೊಟ್ಟೆ ಕಿಚ್ಚಿಗೆ ಯಾವ ನೀರು ಹಾಕಿದ್ರೂ ಆರಲ್ಲ ಅದು. ಹೊಟ್ಟೆ ಕಿಚ್ಚು ಅಂತ ಒಳ್ಳೆ ಶಬ್ದ ನೋಡಿ, ಅದು ಯಾರ ಹೊಟ್ಟೆಯಲ್ಲಿರುತ್ತೋ ಅವ್ರನ್ನೇ ಸುಡುತ್ತೆ. ಅದು ಗೊತ್ತಾಗುತ್ತೆ ನಮಗೆ ಹೊಟ್ಟೆ ಕಿಚ್ಚಾದರೆ ನಮ್ಗೆ ಶಾಂತಿ ಇರಲ್ಲ ಅಂತ. ಹೊಟ್ಟೆ ಕಿಚ್ಚು ಅನಾಹುತಕ್ಕೆಡೆ ಮಾಡಿಡುತ್ತೆ ಅಂತ ಅರ್ಥ. ಪಕ್ಕದ ಮನೆಯವ್ರು ಕಾರ್ ತೊಗೊಂಡು ಬಂದರೆ ಹೋಗಿ ಶುಭಾಶಯ ಹೇಳಕ್ಕೆ ನಮಗೇನು ದಾಡಿ ಹೇಳ್ತೀವ?
ಕೊರ 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 ಮುಖ ಅಂತ ತಿರ್ಸ್ಕೊಂಡು ನೋಡ್ತೀವಲ್ಲ, ನಾವು ಶುಭಾಶಯ ಹೇಳಿ ಅಯ್ಯೋ ಎಷ್ಟು ಚೆನ್ನಾಗಿದ್ದೀರಿ, ತುಂಬ ಖುಷಿ ಆಯಿತು ನೀವು ಕಾರ್ ತಂದಿದ್ದು ಅಂತ ಹೇಳಿ ನೋಡಿ, ನಿಮಗೇನಾದ್ರು ಬೇಕಾದಾಗ ಡ್ರಾಪ್ ಕೊಡ್ತಾರೆ. ಹೊಟ್ಟೆ ಕಿಚ್ಚನ್ನು ಮಾಡಿದ್ರೆ ಮುಖ ತಿರುಗಿಸಿ ನೋಡಲ್ಲ. ಹೊಟ್ಟೆ ಕಿಚ್ಚಿಗೆ ಅಷ್ಟು ಹಾನಿ ಮಾಡುವ ಶಕ್ತಿ ಇದೆ, ಅದೇ ನಾಶಕ ಶಕ್ತಿ ಅದಕ್ಕೆ. ಆದ್ದರಿಂದ ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ, ನರಕದಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ. ಆ ಹೊಟ್ಟೆ ಕಿಚ್ಚು ಅಂದರೆ ನರಕವನ್ನೇ ನಾವು ನಮ್ಮ ಮನೆಯೊಳಗಡೆ, ನಮ್ಮ ದೇಹದೊಳಗಡೆ ಇಳಿಸ್ಕೊಂಡಾಗಂತೆ. ನಿದ್ದೆಯಲ್ಲಿ ಬರುತ್ತೆ ಹಾಗಾದರೆ? ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ, ನರಕವೆದೆಯಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ. ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ, ಕರುಬಿದನ ಹರಿಪೊರೆಗೆ ಮಂಕುತಿಮ್ಮ. ಈ ಮತ್ಸರಿಗಳ ಹೊಟ್ಟೆ ಕಿಚ್ಚಿನವರ ಕಿಚ್ಚನ್ನು ದೂರ ಮಾಡಲಿಕ್ಕೆ ಯಾರಿಗಾರಾಗುತ್ತಾ? ಯಾರ್ಯಾರು ಹೊಟ್ಟೆ ಕಿಚ್ಚಲ್ಲಿ ನರಳುತ್ತಿರ್ತಾರೆ ದೇವರೇ ಕಾಪಾಡಬೇಕು ಅಂತ ಕೈ ಮುಗಿದ್ರು ಡಿ ವಿ ಜಿ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನಟ್ಟಿಹನು ನರನೊಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂಪೆರರ, ದಿಟ್ಟಿಸುತ ಕರುಬುವೆಯೋ ಮಂಕುತಿಮ್ಮ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನು ವಿಧಿ. ಹೊಟ್ಟೆ ಒಂದೇ ಕೊಟ್ಟಿದ್ರೆ ಸಾಕಿತ್ತು, ಆ ವಿಧಿ ಅದರ ರಗಳೆ ಸಾಲದೇನು ಹೊಟ್ಟೆ ಕಿಚ್ಚಿನ ಕಿಡಿಯನ್ನೂ ನಟ್ಟಿಬಿಟ್ಟಿದ್ದಾನೆ. ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂಪೆರರ, ಹೊಟ್ಟೆ ತುಂಬಿದ ತೋಳ ಮಲ್ಕೊಂಡು ನಿದ್ದೆ ಮಾಡುತ್ತಂತೆ. ಆದರೆ ನೀನು ಮನುಷ್ಯ ಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ. ಬೇರೆಯವ್ರು ನೋಡ್ಕೊಂಡು ಹೊಟ್ಟೆ ಕಿಚ್ಚುಪಡ್ತೀಯ, ನಿನ್ನ ಹೊಟ್ಟೆ ತುಂಬಿದ್ರು ಅವನು ಅಷ್ಟೊಷ್ಟು ತಿಂತಾನೆ ಅಂತ ಹೊಟ್ಟೆ ಕಿಚ್ಚುಪಡೋದು. ಇದು ಯಾವತ್ತೂ ಕೂಡ ಕ್ಷೇಮಕರ ಅಲ್ಲ. ಆದ್ದರಿಂದ ಕೌರವ ಹೊಟ್ಟೆ ಕಿಚ್ಚಿನಲ್ಲಿಯೇ ತನ್ನ ಶಾಂತಿ ಸುಖವನ್ನು ಕಳೆದುಕೊಂಡ. ಆಮೇಲೆ ಕೊನೆಗೆ ಸಾವಾಯಿತು, ಕೌರವರೆಲ್ಲ ಸತ್ತೋದ್ರು. ಆಮೇಲೆ ಧರ್ಮರಾಜನಿಗೆ ರಾಜ್ಯಭಾರ ಬಂತು, ಸಿಂಹಾಸನದ ಮೇಲೆ ಕೂತ್ಕೊಂಡ. ಆಗ ಮುದುಕಿ ಒಬ್ಬಳು ಬಂದು ಕೇಳಿದ್ಲಂತೆ, ಧರ್ಮರಾಜ ಈಗ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ಯಲ್ಲ, ಏನು ಸುಖ ಅಂತ ಪಡ್ತಾ ಇದೆಯಾ? ನಮ್ಮ ಮಕ್ಕಳೆಲ್ಲ ಯುವಕರೆಲ್ಲ ಯುದ್ಧದಲ್ಲಿ ಸತ್ತೋಗಿದ್ದಾರೆ, ನಮ್ಮಂಥ ಮುದುಕಿಯರು ಒಂದಷ್ಟು ಜನ ಇದ್ದೇವೆ, ಇನ್ನು ಚಿಕ್ಕ ಮಕ್ಕಳು ಒಂದಷ್ಟು ಜನ ಇದ್ದಾರೆ, ಎಲ್ಲ ಯುದ್ಧದಲ್ಲಿ ಸಾವನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕೆಲವರೇ ಇರೋದು ನಾವು, ಒಂದಷ್ಟು ಜನ ವಿಧವಾ ಹೆಂಗಸರುಗಳು, ಮುದುಕಿಯರು, ಅಜ್ಜಂದರು, ಚಿಕ್ಕ ಮಕ್ಕಳು ಬಿಟ್ಟರೆ ಮತ್ತಾರೂ ಇಲ್ಲ. ನಿನ್ನ ರಾಜ್ಯ ಸುಖವನ್ನು ಅನುಭವಿಸ್ಲಿಕ್ಕೆ ಯಾರಿದ್ದಾರೆ ಅಂತ ಕೇಳಿದ್ಲಂತೆ. ಎಲ್ಲಿದೆ ಸುಖ? ಎಲ್ಲ ನಮ್ಮವರನ್ನು ಕಳ್ಕೊಂಡ್ಮೇಲೆ ನಾವು ಏನೇ ಮನೆಯಲ್ಲಿ ಏನೇ ಅಡಿಗೆ ಮಾಡಿಕೊಂಡ್ರು, ಏನೇ ಆನಂದ ಅನುಭವಿಸ್ತೀನಿ ಅಂದರು ಆನಂದ ಆಗಲ್ಲ. ಆನಂದ ಎಲ್ಲರ ಜೊತೆಗೆ ಸೇರಿದಾಗ ಮಾತ್ರ ನಮಗೆ ಸಿಕ್ಕೋದು. ನಾವೊಬ್ಬರೇ ಇದ್ದರೆ ಆನಂದಕ್ಕೆ ಅದಕ್ಕೆ ಯಾವುದು ಆನಂದ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆನಂದದ ವ್ಯಾಪ್ತಿ ವಿಸ್ತಾರವಾದದ್ದು. ಆದ್ದರಿಂದ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂದು ಜಗದಿ, ದಕ್ಕಿತೇಂ ಕುರುಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ನಮ್ಮ ಕರ್ತವ್ಯಗಳನ್ನು ಮಾಡಿ ಅವರವ್ರ ಜವಾಬ್ದಾರಿ ಅವರಿಗೆ ಬಿಟ್ಟಬೇಕು. ನಿನ್ನ ದಿಕ್ಕು ನಿನಗೇ ಅಪ್ಪ ಅಂತ ಬಿಟ್ಟು ಹಾಕಿದರೆ ನಮಗೆ ಯಾವ ಚಿಂತೆಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಭಾಳ ಕುತೂಹಲದಿಂದ ನಮ್ಮ ಆಸಕ್ತಿಯಿಂದ ಅದನ್ನು ಮಾಡು ಇದನ್ನು ಮಾಡು, ಅಯ್ಯೋ 3ನೇ ಕ್ಲಾಸಿಗೆ ಹೋಮ್ವರ್ಕ್ ಶುರುವಾಗುತ್ತೆ. ವಿಶೇಷವಾಗಿ ತಾಯಂದರು ಕಷ್ಟಪಡೋದು ನೋಡಿದ್ರೆ ಬೇಜಾರಾಗುತ್ತೆ. ಯಾಕೆಂದರೆ ಅವ್ರು ಕಾಲೇಜಿಗೆ ಹೋದಾಗ ಹೋಮ್ವರ್ಕ್ ಮಾಡಿರಲ್ವಲ್ಲ, ಅದಕ್ಕೆ ಮಕ್ಕಳ ನೆವದಿಂದ ಹೋಮ್ವರ್ಕ್ ಮಾಡು 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 ಅಂತ ಆ ಮಕ್ಕಳು ಸಲುವಾಗಿ ಕೂತ್ಕೊಂಡು ಹೋಮ್ವರ್ಕ್ ಚೆನ್ನಾಗಿ ಕಲ್ತಿರ್ತಾರೆ. ಓದುವಾಗ ಗೊತ್ತಿಲ್ಲದ್ದು ಈಗ ಮಕ್ಕಳಿಗೆ ಕಲಿಸುವಾಗ ಎಲ್ಲ ಗೊತ್ತಾಗುತ್ತೆ. ಅವಾಗ ಇವ್ರು ಮಾಡಾಗಲ್ಲ, ಇವರು ಹಾಗೆ, ಆ ಮಕ್ಕಳು ಹಾಗೆ ಮುಂದೆ ಕಲಿಯುವುದವು, ಈಗ ಕಲಿಯುವುದಲ್ಲ. ಏನು ಅಯ್ಯೋ ಏನು 3ನೇ ಕ್ಲಾಸು ಪರೀಕ್ಷೆ, ಮಾತಾಡಬೇಡಿ, ಯಾರು ಮಾತಾಡಬೇಡಿ, ಏನು ಮನೆಯಲ್ಲಿ ಒಂಥರ ಭೀತಿಯ ವಾತಾವರಣವೇ. ಅದೆಲ್ಲ ಮಗು ಓದ್ತಿದೆ, ನಾಳೆ ಪರೀಕ್ಷೆ, ಅದಕ್ಕೆ 3ನೇ ಕ್ಲಾಸ್ ಪರೀಕ್ಷೆ, ಅಯ್ಯೋ ಮಾತಾಡಬೇಡಿ ನೀವು ಮಾತಾಡಬೇಡಿ. ಏನೆಲ್ಲ ನಾವು ತಂದಿಟ್ಕೊಂಡಿದ್ದೀವಿ, ನಮ್ಮ ಶಾಂತಿಯನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ. ಒಂದು ಮಾತಿಲ್ಲ, ಕತೆ ಇಲ್ಲ ಈ ಹೋಮ್ವರ್ಕ್ ದೆಸೆಯಿಂದ. ಹೋಗಲಿ ಕಲ್ತು ಏನು ಮಾಡ್ತವೆ? ನಾವೇನು ಎಲ್ಲ ಕಾಲದಲ್ಲೂ ವಾಚ್ ಮಾಡಾಗಿದ್ದೀವ? ಈ ಪದ್ಯ ಹೇಳಿದ ತಕ್ಷಣ ಕುಂದಾಪುರದಲ್ಲಿ ಒಂದು ಸ್ಪೀಚ್ ಇತ್ತು ನಂದು. ಆವಾಗ ಒಬ್ಬರು ಶೆಟ್ರು, ಮುದುಕರು, ವ್ಯಾಪಾರಿಗಳು ಅವ್ರು ನನ್ನ ಹತ್ರ ಬಂದು ಹೇಳಿದರು, ಎಷ್ಟು ಅದ್ಭುತವಾಗಿ ಡಿ ವಿ ಜಿ ಬರೆದಿದ್ದಾರಲ್ಲ, ನನಗೆ ಭಾಳ ಖುಷಿಯಾಯಿತು. ಇದು ನನ್ನ ಕುಟುಂಬಕ್ಕೆ 100% ಅನ್ವಯ ಆಗ್ತಾ ಇದೆ.
ಯಾಕೆಂದರೆ ನನಗೆ 3 ಜನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಇಲ್ಲ. 2 ಮಕ್ಕಳು ಹಿರಿಯ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ರು. 2 ಮಕ್ಕಳು ರ್ಯಾಂಕ್ ಹೋಲ್ಡರ್ಸು. ಒಬ್ಬ ಇಂಜಿನಿಯರ್ ಆಗಿದ್ದಾನೆ, ಮತ್ತೊಬ್ಬ ಡಾಕ್ಟರ್ ಆಗಿದ್ದಾನೆ. ಇಂಜಿನಿಯರ್ ಅಮೇರಿಕಾದಲ್ಲಿದ್ದರೆ ಡಾಕ್ಟರ್ ಆದವನು ಲಂಡನ್ನಲ್ಲಿ ವಾಸವಾಗಿದ್ದಾನೆ. 3ನೇಯವನು ಶತದಡ್ಡ, ಅವನು ಓದ್ತಿರಲಿಲ್ಲ. ನಾನು ಅವರಿಗೆಲ್ಲ ಬೇರೆಯವರಿಗೆ ನೋಡು ಅವನು ಓದ್ತಿದ್ದಾನೆ ನೋಡು, ನೀನೇನೂ ಇಲ್ಲ, ನೀನು ದಡ್ಡ ಅಂತ ಯಾವಾಗಲೂ ಹೇಳ್ತಾನೆ ಇದ್ದೆ. ಅವನು ಎಷ್ಟು ಮಾಡಿದ್ರೂ ಓದಲಿಲ್ಲ. ಕೊನೆಗೆ 7ನೇ ಕ್ಲಾಸಲ್ಲಿ ಗೋತಾ ಹೊಡೆದ. ಇನ್ನೇನು ಮಾಡೋದು ಅಂತ ಅವನಿಗೆ ನಮ್ಮನೆ ಹತ್ತಿರದಲ್ಲೇ ಒಂದು ತರಕಾರಿ ಅಂಗಡಿ ಹಾಕಿಕೊಟ್ಟೆ. ಆ ಅಂಗಡಿ ಹಾಕಿಕೊಟ್ಟ ಮೇಲೆ ತುಂಬ ಶ್ರದ್ಧೆಯಿಂದ ಅಂಗಡಿಯನ್ನು ನಡೆಸಿದ. ಆಮೇಲೆ ಒಂದು ಮನೆ ಕಟ್ಟಿಸಿದ. ಬಹಳ ಶ್ರದ್ಧೆಯಿಂದ ಈಗ ನಮ್ಮನ್ನು ನೋಡ್ತಾ ಇದ್ದಾನೆ. ನಾನು ಓದಿಸಿ ಬಂಗಾರದ ಪದಕ ತಗೊಂಡರೆಲ್ಲ ಅಮೇರಿಕಾದಲ್ಲಿ, ಅವನಂತೂ ಬಿಳಿ ಜಿರಳೆ ಅಲ್ಲೇ ಕಟ್ಕೊಂಡು ಅಲ್ಲೇ ವಾಸವಾಗಿದ್ದಾನೆ. ಲಂಡನ್ನಿದ್ದವನು 5 ವರ್ಷಕ್ಕೊಮ್ಮೆ ಬರ್ತಾನೆ. ನಮಗೆ ವಯಸ್ಸಾಗಿದೆ, ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ನಮಗೆ ದುಡ್ಡು ಬೇಕಾದರೆ ಕಳಿಸ್ತೀನಿ ಅಂತಾರೆ. ಆದರೆ ನಮ್ಮನ್ನು ಎತ್ತೋರು ಯಾರು, ಕುಳಿಸೋರು ಯಾರು, ಅಥವಾ ಆಸ್ಪತ್ರೆ ಕರ್ಕೊಂಡು ಹೋಗೋರು ಯಾರು, ಅದೆಲ್ಲ ಚಿಂತೆ ಇತ್ತು. ಆದರೆ ಯಾರ ಬಗ್ಗೆ ನನಗೆ ಅನಾಸ್ಥೆ ಇತ್ತೋ, ಜಿಗುಪ್ಸೆ ಇತ್ತೋ, ಯಾರನ್ನು ನಿರಂತರವಾಗಿ ದೂರ್ತಿದ್ನೋ, ಏನೂ ಪ್ರಯೋಜನ ಇಲ್ಲ, ದಡ್ಡ ಅಂತ ಅವನೇ ಈಗ ಕಡೆ ಕಾಲದಲ್ಲಿ ಪ್ರೀತಿನ ನೋಡ್ಕೊಂಡು ಮೂರ್ತು ತನ್ನ ಹಾಕ್ತಾನೆ ಅಂದರು. ಎಂಥ ಅದ್ಭುತವಾದ ಅನುಭವ ನೋಡಿ. ಅದರಿಂದ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಅವರವರಿಗೆ ಅವರದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತಲ್ಲ, ಇನ್ನು 100 ವರ್ಷ ಹೋದರೂ ಎಷ್ಟು ಚೆನ್ನಾಗಿದೆ ಈ ಪದ್ಯ. ಜೀವನಕ್ಕೆ ಅಳವಡಿಸಿಕೊಳ್ಬೇಕಾದ್ದು. ನಿನ್ನೆ ಅರ್ಧ ಎಕ್ಸ್ಪ್ಲೇಷನ್ ಮಾಡಿ ಅಲ್ಲಿ ಬಿಟ್ಟಿದ್ದೆ, 2 ಪದ್ಯಗಳನ್ನು ಮುಗಿಸ್ಬೇಕಾಗಿತ್ತು. ಗರ್ವ ಪಡದುಪಕಾರಿ, ದರ್ಪ ಬಿಟ್ಟಧಿಕಾರಿ, ನಿರ್ವಿಕಾರದ ನಯನದಿಂ ನೋಳ್ಪುದಾರಿ, ಸರ್ವಧರ್ಮಾಧಾರಿ, ನಿರ್ವಾಣ ಸಂಚಾರಿ, ಉರುವರೆಗೆ ಗುರುವವನೇ ಮಂಕುತಿಮ್ಮ. ನಿಜವಾದ ಗುರುವಿನ ಲಕ್ಷಣ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಆ ಗುರು ಅಥವಾ ನಾಯಕ ಹೇಗಿರಬೇಕು ಅಂಥವನು ಮಾತ್ರ ಭೂಮಿಗೆ ನಿಜವಾದ ಗುರು. ಅಬ್ರಹಾಂ ಲಿಂಕನನ್ನು ಉದಾಹರಣೆ ತಗೋತಾರೆ. ಯಾರೋ ಒಬ್ಬ ಹುಡುಗ ಅಬ್ರಹಾಂ ಲಿಂಕನ್ ಮತ್ತೊಮ್ಮೆ ಹೇಳಿ ಅಂತ ನಾನು ಹತ್ರ ಕೇಳ್ಕೊಂಡಿದ್ದ. ಆ ಹುಡುಗನಿಗೆ ಎಷ್ಟು ಖುಷಿ ನೋಡಿ. ನಿಜವಾದ ನಾಯಕತ್ವ ಇದ್ದರೆ ಎಷ್ಟು ಖುಷಿಯಾಗಿರುತ್ತೆ. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು, ಭೂಮಿಪತಿ ಪಟ್ಟವನು ಜನತನಗೆ ಕಟ್ಟಲ್, ಸಾಮರ್ಥ್ಯದಿಂದವರ ನಾಳ್ದ ಲಿಂಕನಂತೆ, ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಡಿ ವಿ ಜಿಯವರು ಎಲ್ಲೆಲ್ಲಿ ಒಳ್ಳೇದಿದೆಯೋ ಎಲ್ಲ ಸ್ವೀಕರಿಸಿದ್ರು. ಅದಕ್ಕೆ ಅವ್ರು ಹೇಳ್ಕೊಂಡ್ರು, ವಿಷದ ಮಾದೊಂದು ಜೀವನ ಧರ್ಮದ ಋಷನವನು ಸುರಿಕೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು, ನಿಸದವಂ ಗ್ರಂಥಾನುಭವಗಳಿಂದಾರಿಸುತ್ತೆ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ. ನನಗೆ ಸ್ಪಷ್ಟವಾಗಿ ಗೋಚರಿಸಿದ ತತ್ವಗಳನ್ನು ಅನೇಕ ಗ್ರಂಥಗಳನ್ನು ಆಲೋಕಿಸಿ ಇದನ್ನು ತತ್ವವನ್ನು ಹೆಣೆದಿಟ್ಟಿದ್ದೇನೆ ಅಂತ ಅವರೇ ಹೇಳಿದರು. ಹಾಗಾಗಿ ಎಲ್ಲೆಲ್ಲಿಂದ ತರ್ತಾರೆ. ಅಬ್ರಹಾಂ ಲಿಂಕನ್ ಅಮೇರಿಕಾದ ಪರಮೋಚ್ಚ ಗುರುಸದೃಶನಾದ ನಾಯಕ. ತುಂಬ ಬಡತನದಿಂದ ಮೇಲೆ ಹೋಗಿದ್ದವನು. ಅವನು ಪೋಸ್ಟ್ಮ್ಯಾನ್ ಆಗಿದ್ದಂತೆ. ಅಂಚೆ ಕಾಗದಗಳನ್ನು ಮನೆಗೆ ಹಂಚ್ತಾ ಇದ್ದ. ಇವನ ಪ್ರಾಮಾಣಿಕತೆ ನೋಡಿ ಯಾರೋ ಒಬ್ಬ $17 ಇಟ್ಕೋ ನಿನ್ನ ಹತ್ರ, ನಾನು ಬೇಕಾದಾಗ ಕೇಳ್ತೀನಿ, ಆಮೇಲೆ ಕೊಡಬೇಕು ಅಂತ ಕೊಟ್ಟಿದ್ದಂತೆ. ಮರ್ತು ಬಿಟ್ಟಿದ್ದ ಅವನು. ಅದನ್ನು ಇಟ್ಟಿದ್ದ ಹಾಗೆ ಅವನು. ಆಮೇಲೆ ಎಷ್ಟೋ ಬಾರಿ ಚುನಾವಣೆಯಲ್ಲಿ ಸೋತು ಕೊನೆಗೊಮ್ಮೆ ಗೆದ್ದ. ಆ ಗೆದ್ದಾಗ ಒಂದಷ್ಟು ವರ್ಷ ಆದಮೇಲೆ ಪ್ರೆಸಿಡೆಂಟ್ ಆದಾಗ $17 ಕೊಟ್ಟಿದ್ನಲ್ಲ ಆ ವ್ಯಕ್ತಿ ಶ್ವೇತಭವನಕ್ಕೆ ಹೋದನಂತೆ. ತಕ್ಷಣ ಆ ವ್ಯಕ್ತಿಯನ್ನು ಗುರುತಿಸಿ ಅವನು ಕೊಟ್ಟ $17 ಅದೇ ನೋಟುಗಳನ್ನು ತಗೊಂಡು ಹೋಗಿ ಕೊಟ್ಟಿದ್ನಂತ ಅವನಿಗೆ. ಎಂಥ ಪ್ರಾಮಾಣಿಕತೆ ನೋಡಿ. ಅಂಥ ಅಪ್ಪಟ ಪ್ರಾಮಾಣಿಕ ಅವನು. ಇವತ್ತೂ ಕೂಡ ಅಬ್ರಹಾಂ ಲಿಂಕನನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ಜನರ ಸಮಸ್ಯೆಗಳಲ್ಲಿ ಸ್ಪಂದಿಸುವಂಥ ಸ್ವಭಾವನಲ್ಲಿತ್ತು. ಇವತ್ತೂ ನಮ್ಮ ದೇಶದಲ್ಲಿ ಆ ರೀತಿ ಯಾರಾದರೂ ಕೆಲಸ ಮಾಡಿದರೆ ಪಾದ ಮುಟ್ಟಿ ಜನ ಆರಾಧನೆ ಮಾಡ್ತಾರೆ.
ಅಂಥ ಯೋಗ್ಯತೆ ಯಾರಿಗಿದೆ? ಹುಡುಕಬೇಕಷ್ಟೆ. ಇದನ್ನೆಲ್ಲ ಕೇಳಿದಾಗ ನೋಡಿ ಎಂಥ ಸಂತೋಷ, ಆತ್ಮಸಂತೋಷ, ಜನಗಳ ಪ್ರೀತಿ ಎಲ್ಲವೂ ಸಿಗುತ್ತಲ್ಲ. ಇವತ್ತೂ ಕೂಡ ಅಬ್ರಹಾಂ ಲಿಂಕನ್ನ ಮರೆಯೋಕ್ಕಾಗತ್ತಾ? ಅಬ್ದುಲ್ ಕಲಾಮನ್ನು ಮರೆಯೋಕ್ಕಾಗತ್ತಾ? ಎಷ್ಟು ಸರಳತೆಯಿಂದ ಜನಮನ ಗೆದ್ದರು, ಎಷ್ಟು ಅದ್ಭುತವಾಗಿ ಅವರು ತಮ್ಮ ಆ ವಿನಯ ಪ್ರದರ್ಶನವನ್ನು ಮಾಡ್ತಾನೆ ಇದ್ದರು, ನಿರಹಂಭಾವದಿಂದ ಕಳೆದರು. ಅಬ್ದುಲ್ ಕಲಾಂ ಹಾಗೆ ರಾಷ್ಟ್ರಪತಿಯಾಗಿದ್ದಾಗ ಬೆಂಗಳೂರಿಗೆ ಒಂದು ಸಲ ಅಕ್ಷಯ ಪಾತ್ರೆ ಯೋಜನೆಗೆ ಇನಾಗ್ರೇಷನ್ನಿಗೆ ಇಸ್ಕಾನ್ ಟೆಂಪಲ್ನವರು ಬಿಸಿ ಬಿಸಿ ಊಟವನ್ನು ವಿದ್ಯಾರ್ಥಿಗಳಿಗೆ ಕೊಡುವಂತಹ ಕಾರ್ಯಕ್ರಮ, ಅದನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಅಲ್ಲಿ ಕರೆ ಬಂದಿತ್ತು, ಹೋಗಿದ್ರಂತೆ. ಇನಾಗ್ರೇಷನ್ ಮಾಡಿದರು, ಎಲ್ಲ ಬಡಿಸ್ತಾ ಇದ್ದಾರೆ. ಅಬ್ದುಲ್ ಕಲಾಂ ರಾಷ್ಟ್ರಪತಿ ತಾನು ಎಂಬುದನ್ನೂ ಮರೆತು ಬಕೆಟ್ ಹಿಡ್ಕೊಂಡು ಮಕ್ಕಳಿಗೆ ಬಡ್ಸಕ್ಕೆ ಶುರು ಮಾಡಿದ್ರಂತೆ, ಸಿದ್ದೇಶ್ವರ ಸ್ವಾಮೀಜಿ ಬಡಿಸಿದ ಹಾಗೆ. ಅಹಂಕಾರ ಇಲ್ಲ ಅಂದರೆ ಎಷ್ಟು ಚಂದ ನೋಡಿ. ಅವ್ರು ಏನು ಹಿಂದೆ ಮುಂದೆ ನೋಡಲೇ ಇಲ್ಲ, ಮಕ್ಕಳಿಗೆಲ್ಲ ಬಡಿಸಿ ತಾವು ಊಟ ಆದಮೇಲೆ ಮಕ್ಕಳನ್ನೆಲ್ಲ ಸಭೆ ಸೇರಿಸಿ ಒಂದು ಪಾಠ. ಅಬ್ದುಲ್ ಕಲಾಂ ಮಕ್ಕಳು ಸಿಕ್ಕರೆ ಎಲ್ಲೂ ಬಿಡ್ತಿರಲಿಲ್ಲ. ಯಾಕೆಂದರೆ ನಮ್ಮ ದೇಶಕ್ಕಿನ್ನೇನಾದರೂ ಭವಿಷ್ಯ ರೂಪಿತವಾಗಬೇಕು ಅಂದರೆ ಮಕ್ಕಳು ಚೆನ್ನಾಗಿರಬೇಕು ಅಂತ. ಅವತ್ತಿಂದ ಕೊನೆ ಉಸಿರಿಗೂ ಕೂಡ ಮಕ್ಕಳನ್ನು ಪ್ರೀತಿಸ್ತಾ ಇದ್ರು, ಮಕ್ಕಳಿಗೆ ನೀತಿ ಬೋಧೆ ಮಾಡ್ತಾ ಇದ್ರು. ನೀತಿ ಬೋಧೆ ಅಂದರೆ ಎಂಥ ಅದ್ಭುತವಾದ ನೀತಿ ಬೋಧೆ. ಎಲ್ಲ ಕೇಳಿದ್ರಂತೆ ಮಕ್ಕಳಿಗೆಲ್ಲ ಕೇಳ್ತಾ ಇದ್ರು, ಮುಂದೆ ನೀನೇನಾಗಬೇಕಂತಿದ್ಯಪ್ಪ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಕೇಳಿದರು. ಒಂದೊಂದು ಹೇಳ್ತು ತನ್ನ ಅಪೇಕ್ಷೆಯನ್ನು ಗುರಿ ಇಟ್ಟುಕೊಂಡಿದ್ದು. ನಾನು ಟೀಚರ್ ಆಗಬೇಕು ಅಂತು, ಅಥವಾ ನಾನು DC ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಒಂದೊಂದು ಮಗು ತನ್ನ ಬಯಕೆಯನ್ನು ಹೇಳ್ತಂತೆ. ಎಲ್ಲರನ್ನೂ ಕೇಳಿ ಆದಮೇಲೆ ಅಬ್ದುಲ್ ಕಲಾಂ ಮಾತಾಡ್ತಾರೆ. ಮಕ್ಕಳೇ, ನಿಮ್ಮ ಗುರಿಯನ್ನು ಏನಾಗಬೇಕು ಅಂತ ತಿಳಿಸಿದ್ರಿ, ಬಹಳ ಸಂತೋಷ. ಅದಾಗಿ ಅದಕ್ಕೆ ಮೊದಲು ನಾನೊಂದು ವಿಚಾರ ಹೇಳ್ತೀನಿ, ಅದನ್ನು ಕೇಳ್ತೀರಲ್ವಾ? ಆಯಿತು ಅಂಕಲ್, ಹೇಳಿ. ಏನಿಲ್ಲ, ಯಾರೋ ಪುಣ್ಯಾತ್ಮರು ನಿಮಗೆ ಇವತ್ತು ಬಿಸಿ 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 ಊಟ ಹಾಕ್ತಿದಾರಲ್ವಾ? ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಓದಿ ಮುಂದೆ ಬೆಳೆದು ನೀವು ಯಾವುದಾದ್ರೂ ಆಗಿ ಮೊಟ್ಟ ಮೊದಲು ನೀವು ತೀರ್ಮಾನ ಮಾಡಬೇಕಾದ್ದು, ನನಗೆ ಹೇಗೆ ಬಿಸಿ ಬಿಸಿ ಊಟ ಹಾಕಿದ್ರೋ ಹಾಗೆ ನಾನೂ ಕೂಡ ಮುಂದೆ 10 ಜನರಿಗೆ ಬಿಸಿ ಊಟ ಹಾಕ್ತೀನಿ ಅಂತ ಮೊದಲು ತೀರ್ಮಾನ ಮಾಡಿ ಅಂತ. ಎಂಥ ಉಪದೇಶ ಅದು, ರೋಮಾಂಚನ ಆಗುತ್ತೆ. ಇಂಥ ಉಪದೇಶ ಕೇಳಿದ ಮಕ್ಕಳು ಅದ್ಭುತವಾದ ಸಾಧನೆ ಮಾಡ್ತಾರೆ. ಅಂಥವ್ರು ಹೇಳಿದ್ದಾರೆ ಅಂದರೆ ಮನಸ್ಸಲ್ಲಿ ತುಂಬಬೇಕು. ಅಂಥದ್ದು ಅದ್ಭುತವಾದ ಆ ನೀತಿ ಬೋಧೆಯನ್ನು ಮಾಡಿದ ಮಹಾತ್ಮರು ನೋಡಿ, ಅವರನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರ ವಿಂಗ್ಸ್ ಆಫ್ ಫೈರ್ ಅಂತ ಬರೆದಿದ್ದಾರೆ. ಅದರೊಳಗೆ ತಮ್ಮ ಅನುಭವಗಳನ್ನು ಎಷ್ಟು ಚೆನ್ನಾಗಿ ಹೆಣೆದಿಟ್ಟಿದ್ದಾರೆ. ನಾವು ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅನ್ನೋ ಮಟ್ಟಕ್ಕೆ ನಾವು ಓದಬೇಕು ಅದನ್ನು. ಒಂದು ಆತ್ಮಚರಿತ್ರೆ ಬರೆದ್ರಂತ ಅವರು. ಯಾರೋ ಪತ್ರಿಕಾಕರ್ತರು ಹೋಗಿ ಕೇಳಿದ್ರಂತೆ, ಏನು ಉದ್ದೇಶ ಇಟ್ಕೊಂಡು ಬರಿತಿದ್ದೀರಾ ಅಂತ. ಇಲ್ಲ, ನಾನು ಭಾಳ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಬರಿತಾ ಇಲ್ಲ. ನಾನು ಬರೆಯುವ ಉದ್ದೇಶ ಒಂದೇ, ನಾನು ಕಡು ಬಡತನದಲ್ಲಿ ಹುಟ್ಟಿದವ, ರಾಮೇಶ್ವರ ಬೀದಿಯಲ್ಲಿ ರೇಷನ್ ಮಾರಿದ್ದೇನೆ, ಪೇಪರ್ ಮಾಡಿದ್ದೇನೆ, ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿದ್ದೇನೆ. ಆದರೆ ಛಲದಿಂದ ಮುಂದೆ ಹೋಗಿ ಈ ಸ್ಥಾನವನ್ನು ಪಡೆದಿದ್ದೇನೆ. ಅದಕ್ಕೋಸ್ಕರವಾಗಿಯೇ ಇದನ್ನು ನಾನು ಉದ್ಧರಿಸಿದ್ದೇನೆ. ಯಾಕೆ ಅಂದರೆ, ಯಾವುದಾದರೂ ನಮ್ಮ ದೇಶದ ಬಡತನದಲ್ಲಿ ನರಳುವ ಮಗು ನನ್ನ ಆತ್ಮಚರಿತ್ರೆ ಓದಿದರೆ ನಮ್ಮ ದೇಶದಲ್ಲಿ ಕಡು ಬಡತನದಲ್ಲಿರುವವರಿಗೂ ಕೂಡ ಉನ್ನತವಾದ ಸ್ಥಾನವನ್ನು ಏರುವ ಶಕ್ತಿ ಇದೆ, ಅರ್ಹತೆ ಇದೆ, ಸಾಧ್ಯತೆ ಇದೆ ಅಂಥೇಳಿ ಆ ಮಗುಗೆ ಒಂದು ಗೊತ್ತಾಗಲಿ ಅಂತ ಬರಿತಾ ಇದ್ದೀನಿ ಅಂತ ಹೇಳಿದ್ರಂತೆ. ಎಂಥ ಕನಸು ನೋಡಿ ಅವರದ್ದು. ಪ್ರತಿಯೊಂದು ಮಾತು ಹಾಗೆ ಪರಿಪೂರ್ಣತೆಯನ್ನು ಹೊಂದಿದ ವ್ಯಕ್ತಿತ್ವವೇ ಅಂಥದ್ದು. ಅಂಥವ್ರು ನೋಡಿದಾಗ ದಿವಿಜಿ ಹೇಳ್ತಾರೆ, ಸ್ವಾಮಿ ಲೋಕಕ್ಕೆ ಯೋಗಿ. ಇವರು ಅಬ್ರಹಾಂ ಲಿಂಕನ್ನ ಹೇಳಿದ್ರೆ, ಅಬ್ದುಲ್ ಕಲಾಂ ಅಂಥವರು ಕೂಡ ಸ್ವಾಮಿ ಲೋಕಕ್ಕೆ ಯೋಗಿನೇ. ಇವತ್ತು ಯೋಗಿಯ ಸ್ಥಾನದಲ್ಲಿಟ್ಟವ್ರನ್ನ ಆರಾಧನೆ ಮಾಡಬೇಕು. ಅಂಥ ಅದ್ಭುತವಾದ ಶಕ್ತಿಯ ನಿಧಾನರಾಗಿದ್ದರು ಅವರು. ಅದನ್ನೇ DVG ಹೇಳ್ತಾರೆ, ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನತನಗೆ ಕಟ್ಟಲ್, ಸಾಮರ್ಥ್ಯದಿಂದವರ ನಾಳ್ದ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಸಾಮಾನ್ಯ ಜನರ ಮಧ್ಯದಲ್ಲಿ ಹುಟ್ಟಿದ್ರು, ಸಾಮಾನ್ಯ ಜನರ ಮಧ್ಯದಲ್ಲಿ ಬೆಳೆದ. ನೋಡಿ, ಇದೆಲ್ಲ ಕ್ವಾಲಿಫಿಕೇಶನ್ನು. ಬಡತನದ ಅರಿವಿಲ್ದಿದ್ರೆ ಬಡತನವನ್ನು ತೊಲಗಿಸ್ಲಿಕ್ಕೆ ಅವ್ರಿಗೆ ಶಕ್ತಿಯೇ ಇರಲ್ಲ. ಶ್ರೀಮಂತರಿಗೆ ಬಡತನದ ಸಮಸ್ಯೆ ಎಲ್ಲಿ ಗೊತ್ತಾಗುತ್ತೆ?
KSRTC ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಮಾತ್ರ ಆ ಸಮಸ್ಯೆ ಗೊತ್ತಾಗೋದು. ವಿಮಾನದಲ್ಲಿ ಹಾರೋಡೋರಿಗೆ ಏನು ಗೊತ್ತಾಗುತ್ತೆ? ಅದು ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನ ತನಗೆ ಕಟ್ಟಲ್ ಸಾಮರ್ಥ್ಯದಿಂದ ವರನಾಳ್ದ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಸಾಮಾನ್ಯ ರೈತಾಪಿ ಜನರ ಮಧ್ಯದಲ್ಲಿ ಹುಟ್ಟಿದ ಕಡುಬಡವ. ಅವನ ತಂದೆ ಬಡಗಿಯಂತೆ, ಏನೋ ಆದಾಯ ಇರಲಿಲ್ಲ. ತಾಯಿ ಹಳೆ ಬಟ್ಟೆಗಳಿಗೆ ತೇಪೆ ಹಾಕುವ ಕೆಲಸ ಮಾಡ್ತಿದ್ಲಂತೆ. ನೋಡಿ ಎಂಥವ್ರು ಅಂತ ಎಲ್ಲ ಗೊತ್ತಿತ್ತು. ಎಲ್ಲ ಮಕ್ಕಳು ಲಿಂಕನ್ ಶಾಲೆಗೆ ಹೋದಾಗ ಎಲ್ಲ ಮಕ್ಕಳು ಹೊಸ ಬಟ್ಟೆ ಹಾಕೊಂಡು ಬರ್ತಾ ಇದ್ವಂತೆ ಬರ್ತ್ಡೇಗೆಲ್ಲ. ಮಗು ಅಮ್ಮನ ಹತ್ರ ಕೇಳುತ್ತೆ, ಅಮ್ಮ ನಾಳೆ ನನ್ನ ಬರ್ತ್ಡೇ ಎಲ್ಲ ಹೊಸ ಬಟ್ಟೆ ಕೊಡಿಸ್ತೀಯ ಅಮ್ಮ ಅಂತ. ಆಗ ಅಮ್ಮ ಹೇಳ್ತಾಳೆ, ಪುಟ ನಾವೇ ಹಳೆ ಬಟ್ಟೆನ ತೇಪೆ ಹಾಕೊಂಡು ಬರ್ತಾ ಇದೀವಪ್ಪ, ಹೊಸ ಬಟ್ಟೆ ಎಲ್ಲಿ ಕಳ್ಸೋಣ ನಿನಗೆ ಕೊಡ್ಸೋಣ, ನನ್ನ ಹತ್ರ ಆಗಲ್ವಲೋ, ಶಕ್ತಿ ಇಲ್ವಲೋ. ಆದರೆ ಒಂದು ವಿಚಾರ ಹೇಳ್ತೀನಿ, ಆತ್ಮವಿಶ್ವಾಸವೆಂಬ ಬಟ್ಟೆ ತೊಡು, ನಿನಗೆ ಎಂಥೆಂಥ ಬಟ್ಟೆಗಳು ಬೇಕಾದರೂ ಮುಂದೆ ಬರ್ತಾವೆ ಅಂತ ಅವಳು ಅಮ್ಮ ಹೇಳಿದ್ಲಂತೆ. ಆ ಆತ್ಮವಿಶ್ವಾಸವೆಂಬ ಬಟ್ಟೆ ತೊಟ್ಟು ಲಿಂಕನ್ ಅಮೇರಿಕಾದ ಅಧ್ಯಕ್ಷನಾದ. ಅವನ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾನೆ. ಹಾಗಾಗಿ ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನ ತನಗೆ ಕಟ್ಟಲ್. ಭೂಮಿಪತಿ ಪಟ್ಟವನ್ನು, ಅಧ್ಯಕ್ಷರ ಪಟ್ಟವನ್ನು ಕಟ್ಟಿದಾಗ ಸಾಮರ್ಥ್ಯದಿಂದವರ ನಾಳ್ದ ಲಿಂಕನಂತೆ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಮುಡುಪಾಗಿಟ್ಟು ಜನರಿಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟು ಅವರನ್ನು ಆಳ್ದ ಲಿಂಕನ್. ಅಂತಹ ಲಿಂಕನ್ ಸ್ವಾಮಿ ಲೋಕಕ್ಕೆ ಯೋಗಿ, ಇಡೀ ಲೋಕಕ್ಕೆ ಯೋಗಿ ಆಗಿರ್ತಾನೆ. ಅಂತಹ ಗುರು, ಅಂತಹ ನಾಯಕ ನಮಗೆ ಬೇಕು. ಅಧ್ಯಕ್ಷನಾಗಿದ್ದಾಗಲೂ ಕೂಡ ಅಬ್ರಹಾಂ ಲಿಂಕನ್ ಸೈಕಲಲ್ಲಿ ತಿರುಗ್ತಾ ಇದ್ದಂತೆ. ನಮಗೆ ಈಗ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೈಕಲ್ ಅಧ್ಯಕ್ಷ, ಅಮೇರಿಕಾ ಅಧ್ಯಕ್ಷ ಆಗಿದ್ದುಕೊಂಡು ಸೈಕಲ್ ಓಡಾಡ್ತಿದ್ದಾನೆ ಅಂದರೆ ಅದ್ಭುತ, ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಮ್ಮೆ ಸೈಕಲಲ್ಲಿ ಬರಬೇಕಾದ್ರೆ ಅವನು ಸೈಕಲಲ್ಲಿ ಓಡಾಡಿಕೊಂಡು ಮಿಲಿಟ್ರಿ ಹಾಸ್ಪಿಟ್ಲಿಗೆ ಬಂದಂತೆ. ಅಲ್ಲೆಲ್ಲ ತುಂಬ ಗಾಯಾಳುಗಳಿದ್ದರು. ಎಲ್ಲರನ್ನೂ ವಿಚಾರಿಸ್ಕೊಂಡು ಬಂದ. ಒಬ್ಬ ಗಾಯಾಳು ತುಂಬ ಸೀರಿಯಸ್ ಆಗಿತ್ತು, ಅವನಿಗೆ ಗಂಭೀರ ಗಾಯ ಆಗಿತ್ತು, ಅವನು ಬದುಕ್ತಾ ಇರಲಿಲ್ಲ. ಹೀಗೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದು ಅವನ ಕಾಟ್ ಮೇಲೆ ಕೂತ್ಕೊಂಡಂತೆ. ಅವನ ಸ್ಥಿತಿ ನೋಡ್ಕೊಂಡು ಅವನು ಉಳಿಯಲ್ಲ ಅಂತ ಗೊತ್ತಿತ್ತು. ಎನಿ ಹೆಲ್ಪ್ ಯು ವಾಂಟ್ ಅಂತ ಕೇಳಿದ್ನಂತೆ. ಆ ಗಾಯಾಳು ಇವರನ್ನೊಂದ್ಸಲ ನೋಡಿ, ಎಸ್ ಐ ವಾಂಟ್ ಎ ಹೆಲ್ಪ್, ನನಗೊಂದು ಸಹಾಯ ಬೇಕಿದೆ ಅಂತ. ವಾಟ್ ಹೆಲ್ಪ್ ಯು ನೀಡ್ ಅಂದ. ಏನಿಲ್ಲ, ನನ್ನ ತಂದೆಗೊಂದು ಪತ್ರ ಬರಿಬೇಕಿತ್ತು, ಬರೆದು ಕೊಡ್ತೀರಾ? ತಕ್ಷಣ ಲಿಂಕನ್ ತನ್ನ ಪೆನ್ ತಾನೇ ತಕ್ಕೊಂಡ, ತನ್ನ ಡೈರಿ ತಾನೇ ತಕ್ಕೊಂಡ. ಒಬ್ಬನೇ ಇದ್ದಾನೆ, IAS ಆಫೀಸರ್ ಇಬ್ಬರು ಆ ಕಡೆ ಈ ಕಡೆ ಯಾರೂ ಇಲ್ಲ. ಒಬ್ಬ ಸಾಮಾನ್ಯ ಗಾಯಾಳು ಡಿಕ್ಟೇಟ್ ಮಾಡ್ತಿದ್ದಾನೆ, ಹೇಳ್ತಾ ಇದ್ದಾನೆ, ಅಧ್ಯಕ್ಷರು ಬರೀತಿದ್ದಾರೆ. ಅವನಿಗೆ ಒಂದು ಮನೆಯಲ್ಲಿ ಒಂದು 20 ವರ್ಷ ಮನೇಲಿದ್ದಂತೆ. ಅವರಪ್ಪ ತುಂಬ ಕಾಟ ಕೊಡೋರಂತೆ. ಅವನಿಗೇನೋ ಸಂದೇಶ ಕೊಡಬೇಕಾಗಿತ್ತು. ಅವನ ಹೆಸರು ಜೋಸೆಫ್ ಅಂತ. ಅಪ್ಪಾಜಿ, ನಾನು 20 ವರ್ಷದವರೆಗೆ ಮನೇಲಿದ್ದೆ, ನಂಗೆ ತುಂಬ ಕಾಟ ಕೊಟ್ರಿ, ಬೇಸರ ಇಲ್ಲ, ನಿಮ್ಮ ಕಾಟ ತಡೆಯಲಾರದೆ ನಾನು ಸೈನ್ಯಕ್ಕೆ ಸೇರಿಕೊಂಡೆ. ಈಗ ಸೈನ್ಯಕ್ಕೆ ಸೇರಿ ಸಾಹಸದ ಕೆಲಸ ಮಾಡಿದ್ದೀನಿ. ಮಾತೃಭೂಮಿಗೆ ನನ್ನ ದೇಹವನ್ನು ಅರ್ಪಣೆ ಮಾಡುವ ಸಂದರ್ಭ ಬಂದುಬಿಟ್ಟಿದೆ. ಕಡೇ ಗಳಿಗೆಯಲ್ಲಿ ನಿಮ್ಮ ಹತ್ರ ಒಂದು ಬೇಡಿಕೆ ಇಡ್ತಾ ಇದ್ದೀನಿ ಅಪ್ಪಾಜಿ. ಏನು ಅಂದರೆ, ನನಗಿಬ್ಬರು ತಮ್ಮಂದ್ರು ಇದ್ದಾರಲ್ಲ, ಅವರಿಗೆ ಈ ಕ್ಷಣದಿಂದಲೇ ಕಾಟ ಕೊಡಬೇಡಿ ಅಷ್ಟೇ, ಅದನ್ನು ನಿಲ್ಲಿಸ್ಬಿಡಿ ಅಂಥೇಳಿ ನನ್ನ ಕೋರಿಕೆ ಅಂತ ಹೇಳಿದ್ದಂತೆ. ಅಬ್ರಹಾಂ ಲಿಂಕನ್ ಬರೆದ್ರು. ನಿನ್ನ ಹೆಸರೇನಪ್ಪ ಅಂದರು? ಜೋಸೆಫ್ ಅಂತ. ಜೋಸೆಫ್ ಅಂತ ಬರೆದು ಪರವಾಗಿ ಅಂತ ಆ ಲೆಟ್ರಿಗೆ ಅಬ್ರಹಾಂ ಲಿಂಕನ್ ಅಂತ ಸೈನ್ ಮಾಡಿದ್ರಂತೆ. ಅವನು ನೋಡ್ದ, ಅಬ್ರಹಾಂ ಲಿಂಕನ್ ಅಂದ. ಎಸ್ ಸನ್. ಆರ್ ಯು ನಾಟ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಅವರ್ ಕಂಟ್ರಿ ಅಂತ ಕೇಳ್ದ. ಎಸ್. ಇಲ್ಲಿ ಯಾರಿಗೆ ಬಂದ್ರಿ? ಯಾರು ನೋಡಲಿಕ್ಕೆ ಬಂದ್ರಿ? ಬಂಧುಗಳು ಯಾರಿದ್ದಾರೆ? ಇಲ್ಲಪ್ಪ, ನಿಮ್ಮನ್ನೇ ಮಾತಾಡ್ಸ್ಕೊಂಡು ಬಂದೆ. ನೀವೆಲ್ಲ ಹೇಗಿದ್ರಿ ಅಂತ ಕೇಳ್ಕೊಂಡು ಬಂದಿದ್ದೀನಿ. ಆಮೇಲೆ ಒಂದು ಕ್ಷಣ ಅವನಿಗೆ ದಿಗ್ಭ್ರಮೆ ಆಗಿಬಿಡ್ತಂತೆ. ಅಮೇರಿಕಾದ ಅಧ್ಯಕ್ಷರೇ ಸಾಮಾನ್ಯ ಯೋಧನ ಅಲ್ಲಿಗೆ ಬಂದು ನಾನು ಹೇಳಿದಂತೆ ಬರೆದ್ರಲ್ಲ, ಅವನಿಗೆ ಜೀವನದಲ್ಲಿ ಇನ್ನೇನೂ ಬೇಡ ಅಂತ ಅನ್ಸ್ಬಿಟ್ಟು ಆನಂದ ಬಾಷ್ಪ ಸುರಿತಾ ಇದೆ. ಕೊನೆ ಕೇಳಿದ್ನಂತೆ, ನಂದೊಂದು ಕೊನೇ ಬೇಡಿಕೆ ಇದೆ, ನಡೆಸ್ಕೊಡ್ತೀರಾ ಸಾರ್ ಅಂತ. ಏನದು ಹೇಳು? ಏನಿಲ್ಲ, ನಾನಿನ್ನು ಹೆಚ್ಚೊತ್ತಿರಲ್ಲ, ನಾನು ಸಾಯುವವರೆಗೂ ನಿಮ್ಮ ಕೈ ಹಿಡ್ಕೊಂಡಿರಬೇಕು ಅಂತ ಒಂದೇ ಆಸೆ ಇದೆ ಅಂತ. ಆಗ್ಲಪ್ಪ ಅನ್ನಂತೆ.
ಕೈ ಹಿಡ್ಕೊಂಡ. 10-15 ನಿಮಿಷ ಆದಮೇಲೆ ದೀರ್ಘ ಉಸಿರು ತಗೊಂಡು ಬಿಡುವ ಮುನ್ನ, ನಿಮ್ಮಂಥ ತಂದೆ ನನಗಿದ್ದಿದ್ರೆ ಅಂತ ಜೀವ ಹೋಗ್ಬಿಡ್ತು. ಅಬ್ರಹಾಂ ಲಿಂಕನ್ ಎಂಥ ಒಂದು ಅಧ್ಯಕ್ಷ ಆಗಿದ್ದ. ಅಂಥದ್ದೆಲ್ಲ ಉದಾಹರಣೆಗಳ ಸಂಗ್ರಹಿಸಿ ಡಿ ವಿ ಜಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನತನಗೆ ಕಟ್ಟಲ್, ಸಾಮರ್ಥ್ಯದಿಂದವರ ನಾಳ್ದ ಲಿಂಕನನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ನಿಜವಾದ ನಾಯಕತ್ವ ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಿಜವಾಗಿಯೂ ಇಂಥದ್ದೆಲ್ಲ ನಮ್ಮ ಮಕ್ಕಳೆಲ್ಲ ಕಲೀಲಿ, ತೊಂದರೆ ಇಲ್ಲ. ಇವತ್ತು ನಮ್ಮನ್ನು ಆಳುವ ನಾಯಕರುಗಳು ಖಂಡಿತ ಓದಬೇಕಿದನ್ನು. ಅವರವ್ರ ಮಕ್ಕಳಿಗೆ ಸೀಟ್ ಕೊಡಬೇಕು ಅಂತ ಕಾಲು ಕೆರ್ಕೊಂಡು ಜಗಳ ಮಾಡ್ತಿರ್ತಾರೆ. ಇವರೇ ಎಲ್ಲ ವಂಶ ಪಾರಂಪರೆ ಹಾಗೆ ಹೀಗೆ ದೂರಿದವರು ಎಲ್ಲರೂ ಅವ್ರವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ಸೋಕ್ಕೆ ಹಾರಾಡ್ತಾ ಇದ್ದಾರೆ. ಒಂದು ಪಕ್ಷದಲ್ಲಿ ಒಂದು ಕೆಳಮಟ್ಟದಿಂದ ಕಾರ್ಯಕರ್ತರು ಕೆಲಸ ಮಾಡಿ ಬಹಳ ಪ್ರಾಮಾಣಿಕರಾದವರು ಎಷ್ಟೋ ಜನ ಇದ್ದಾರೆ. ಅವರಿಗಾಕೆ ಅವಕಾಶ ಸಿಗಬಾರದು? ಅವ್ರಿಗೆ ಸಿಕ್ಕರೆ ಚೆನ್ನಾಗಿ ಆಡಳಿತ ನಡೆಯುತ್ತೆ. ಇವರಿಗೆಲ್ಲ ಸಿಕ್ಕರೆ ಅಷ್ಟೇ ಅವ್ರ ಮಕ್ಕಳಿಗೆ ಇನ್ನೇನು ಬೇರೆಯವ್ರು ಬರೋ ಹಾಗೆ ಇಲ್ಲ. ಯಜಮಾನಿಕೆ ಅಂದರೆ ಹೇಗಿರಬೇಕು ಅಂತ ಅದ್ಭುತವಾಗಿ ಡಿ ವಿ ಜಿ ಹೇಳ್ತಾರೆ. ಅದಕ್ಕೆ ಬಹುಶಃ ಅವರಿಗೆಲ್ಲ ಅಪತ್ಯ. ನನಗೊಂದು ಆಸೆ ಇದೆ, ಯಾವತ್ತಾದರೂ ಸಿಗುತ್ತಾ ನೋಡ್ಬೇಕು. ಅಂಥವ್ರು ಸೇರ್ಕೋಬೇಕಲ್ಲ ಅಲ್ಲಿ ಅಸೆಂಬ್ಲಿಯಲ್ಲಿ, ವಿಧಾನಸಭೆಯಲ್ಲಿ 1 ಸಪ್ತಾಹ ಮಾಡಬೇಕು ಇದನ್ನು ಅಂತ ಒಂದು ಆಸೆ. ಅದು ಏನಾಗುತ್ತೋ ಗೊತ್ತಿಲ್ಲ, ಎಷ್ಟು ಜನ ಕೇಳ್ತಾರೋ ಗೊತ್ತಿಲ್ಲ. ಅಲ್ಲಿ ಹಾಜರಿ ಹಾಕಿದಾಗ ನಮಗೂ ಹಾಜರಿ ಹಾಕ್ತಾರೆ ಅಂತ ಕಾಣಿಸುತ್ತೆ ಅಷ್ಟೇ. ಯಜಮಾನ ಹೇಗಿರಬೇಕು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಚಿಂತೆಗೆ ಮೊದಲು ಮನೆ ತಾಯಿಗೆ, ಭುಜಿಪ ಪತಿ ಸುತರೊಪ್ಪು ತುಪ್ಪವಳೂಟಕ್ಕೆ, ಭಜಿಸು ಭುಜಿಸು ನೀನಾವ್ರತವ ಮಂಕುತಿಮ್ಮ. ಎಲ್ಲೂ ಹೋಗಬೇಡ, ನಿಜವಾದ ಯಜಮಾನ ಯಾರಾಗ್ತಾರೆ ಅಂದರೆ ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ತ್ಯಾಗ ಮಾಡಿ ಉಳಿದಿದ್ದನ್ನು ಯಾರು ಮನೆಯಲ್ಲಿ ಉಪಯೋಗಿಸ್ತಾರೋ ಅಂಥವರು ಜಗತ್ತಿಗೆ ಯಜಮಾನ ಆಗ್ತಾನೆ. ಎಲ್ಲವೂ ತ್ಯಾಗ ಮಾಡಿ ಅವಶೇಷ ತ್ಯಾಗಾವಶೇಷದಲ್ಲಿ ತಾನು ಬದುಕಬೇಕು, ಅಂಥವನು ನಿಜವಾದ ಯಜಮಾನ ಆಗ್ತಾನೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ, ಎಷ್ಟು ಕ್ಲೀನಾಗಿ ಕೊಡ್ತಾರೆ ಅಂದರೆ ನಮಗೆ ರೋಮಾಂಚನ ಆಗಬೇಕು. ನಿಜ ಕುಕ್ಷಿ ಚಿಂತೆಗೆ ಮೊದಲು ಮನೆ ತಾಯಿಗೆ. ಮನೇಲಿ ಅಮ್ಮ ಅಡುಗೆ ಮಾಡ್ತಿರ್ತಾರಲ್ಲ, ಎಲ್ಲ ಯಾರ್ಯಾರು ಅಮ್ಮಾಗಿ ಮನೇಲಿ ಅಡುಗೆ ಮಾಡ್ತಿರ್ತಾರೆ, ಯಾವತ್ತಾದರೂ ತಮ್ಮ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅಡುಗೆ ಮಾಡ್ತಾರ? ಇವತ್ತಿನ ಬೆಂಗಳೂರಲ್ಲಿ ಹೈಟೆಕ್ ತಾಯಂದರು ಒಂದು ಮಾಡ್ತಾರೆ ಬಿಡಿ, ಅವರೇ ತಿನ್ಕೊಂಡು ಮಕ್ಕಳಿಗೂ ಇಲ್ಲ ಏನೂ ಇಲ್ಲ, ಆಗಿದ್ದು ನೋಡಿದ್ದೀನಿ ನಾನು. ಆದರೆ ನಿಜವಾದ ತಾಯಿತನವನ್ನು ಅನುಭವಿಸಿದವರು, ತಾಯಿಯಾದವರು ಅಡುಗೆ ಮಾಡುವಾಗ ಯಾವತ್ತೂ ನನಗೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅಡುಗೆ ಮಾಡಲ್ವಂತೆ. ಸಹಜ ಅದು. ಎಷ್ಟೋ ಬಾರಿ ಅವರಿಗೆ ಸಾಂಬಾರೇ ಖರ್ಚಾಗಿರುತ್ತೆ, ಅನ್ನವೇ ಇರಲ್ಲ, ಚಟ್ನಿ ಇರಲ್ಲ. ಯಾವತ್ತೂ ಯಾವ ತಾಯಿಯು ಗಂಡನಿಗಾಗಲಿ ಮಕ್ಕಳಿಗಾಗಲಿ ನನಗೆ ಚಟ್ನಿ ಇಲ್ಲ ಅಂತ ಮಾಡಿದ್ರಿ, ಪಲ್ಯ ಅಂತ ಮಾಡಿದ್ರಿ, ಸಾಂಬಾರಿಲ್ಲ ಆಯಿತು, ಅನ್ನ ಇಲ್ಲ ಆಯಿತು ಅಂತ ಯಾವತ್ತಾದರೂ ಯಾವ ತಾಯಿ ಆದರೂ ಗಂಡನಿಗಾಗಿ ಮಕ್ಕಳಿಗೆ ಕಂಪ್ಲೇಂಟ್ ಮಾಡಿದಾಳ? ಏನು ಉಳಿಯುತ್ತೋ ಅದರಲ್ಲಿ ತೃಪ್ತವಾಗಿ ತಿಂತಾಳಲ್ಲ. ಇದು ನಿಜವಾದ ನಾಯಕತ್ವ ಅಂತಾರೆ ಡಿ ವಿ ಜಿ. ಏನು ಅದ್ಭುತ ಅದು. ನಿಜ ಕುಕ್ಷಿ ಚಿಂತೆಗೆ ಮೊದಲು ಮನೆ ತಾಯಿಗೆ, ಭಜಿಪ ಪತಿ ಸುತರೊಪ್ಪು ತುಪ್ಪವಳೂಟಕ್ಕೆ. ಗಂಡ ಮಕ್ಕಳು ತಾನು ಮಾಡಿದ ಅಡುಗೆಯನ್ನು ಚೆನ್ನಾಗಿ ಉಂಡು ಅಮ್ಮ ಚೆನ್ನಾಗಿದೆ ಅಂತ ಮಕ್ಕಳು ಹೇಳಿಬಿಟ್ರೆ ಅವಳೂಟಕ್ಕೆ ಅದೇ ತುಪ್ಪ ಅಂತೆ, ಬೇರೆ ತುಪ್ಪನೇ ಬೇಡ ಅಂತ. ಭಜಿಸು ನೀನಾ ವ್ರತವ ಮಂಕುತಿಮ್ಮ. ಈ ವ್ರತವನ್ನು ಆಚರಿಸು, ನಿಜವಾದ ನಾಯಕನಾಗ್ತಿ. ನಾಯಕತ್ವದ ಲಕ್ಷಣ ಎಷ್ಟು ಅದ್ಭುತವಾಗಿ ಕೊಡ್ತಾರೆ ನೋಡಿ. ಮಗುವಾಗಿ ಬೊಂಬೆಗೆಂದತ್ತು ಪಿರಿಯರ ಕಾಡಿ ಜಗದುಣಿಸುಗಳನುಂಡು ಬೆಳೆದವಂ ತಾನೇ, ಮಗುಗಳನ್ನು ಬೆಳೆಸುತ್ತ ಮನೆಯ ನಾಳುವ ಓಲು ಜಗವ ನಾಳ್ವನು ಜಾಣ ಮಂಕುತಿಮ್ಮ. ಮಗುವಾಗಿ ಬೊಂಬೆಗೆಂದತ್ತು. ಚಿಕ್ಕ ಮಕ್ಕಳಿದ್ದಾಗ ಬೊಂಬೆ ಬೇಕು ಅಂತ ಹಠ ಮಾಡ್ತೀವಿ. ಈಗ ಅದೆಲ್ಲ ಆ ಥರ ಹಠ ಮಾಡಲ್ಲ ಮಕ್ಕಳು. ಹೈಟೆಕ್ ಮಕ್ಕಳು ಹುಟ್ಟಿರ್ತವೆ, ಮೊಬೈಲ್ ಬೇಕು ಅಂತ ಹಠ ಮಾಡ್ತವೆ. ಮಗುವಾಗಿ ಬೊಂಬೆಗೆಂದತ್ತು ಪಿರಿಯರ ಕಾಡಿ, ಹಿರಿಯರನ್ನ ಕಾಡಿ
ಜಗದುಣಿಸುಗಳನುಂಡು, ಜಗತ್ತು ಕೊಟ್ಟ ಊಟವನ್ನು ಊಟ ಮಾಡಿ, ಬೆಳೆದವಂ ತಾನೇ, ಬೆಳೆದವನು ತಾನೇ. ಮುಂದೆ ತಾನು ದೊಡ್ಡವನಾಗಿ ಮಗುವ ಜಗತ್ತನ್ನು ಆಳ್ತಾನೆ ಜಾಣನಾದವನು. ಮಗುವಾಗಿ ಬೊಂಬೆಗೆಂದತ್ತು ಪಿರಿಯರ ಕಾಡಿ, ಜಗದುಣಿಸುಗಳನುಂಡು ಬೆಳೆದವಂ ತಾನೇ, ಮಗುಗಳನ್ನು ಬೆಳೆಸುತ್ತ ಮನೆಯ ನಾಳುವ ಒಲು. ಮುಂದೆ ಮಗುವಾಗಿ ಬೊಂಬೆಗೆಂದತ್ತಿದ್ದಾನೆ, ಮುಂದೆ ದೊಡ್ಡವನಾದಾಗ ಮಕ್ಕಳನ್ನ ಬೆಳೆಸ್ತಾನೆ. ಮಗುವಾಗಿದ್ದಾಗ ಏನೆಲ್ಲ ಅನುಭವ ಇರುತ್ತೋ ಅಂಥವನಿಗೆ ಮಾತ್ರ ಮಕ್ಕಳ ಕಷ್ಟ ಗೊತ್ತಾಗತ್ತೆ. ರೈತನಾಗಿದ್ದವನಿಗೆ ರೈತರ ಕಷ್ಟ ಗೊತ್ತಾಗತ್ತೆ. ಬರೀ ಶ್ರೀಮಂತರಾಗಿದ್ದವರಿಗೆ ಬಡವರ ಸಮಸ್ಯೆ ಎಲ್ಲಿಂದ ಗೊತ್ತಾಗತ್ತೆ? ಮಗುವಾಗಿ ಬೊಂಬೆಗೆಂದತ್ತು ಪಿರಿಯರ ಕಾಡಿ, ಜಗದುಣಿಸುಗಳನುಂಡು ಬೆಳೆದವಂ ತಾನೆ, ಮಗುಗಳನ್ನು ಬೆಳೆಸುತ್ತ ಮನೆಯ ನಾಳುವ ಓಲು. ಜಗವನಾಳ್ವನು ಜಾಣ ಮಂಕುತಿಮ್ಮ. ಅಂಥವನು ಜಗತ್ತನ್ನು ಚೆನ್ನಾಗಿ ಆಳ್ತಾನೆ. ರಘುವಂಶದಲ್ಲಿ ರಘು ಎಂಬ ಮಹಾರಾಜನನ್ನು ವರ್ಣಿಸ್ತಾನೆ ಕಾಳಿದಾಸ. ನಿಜವಾದ ನಾಯಕತ್ವ ಅಂದರೆ ಹೇಗೆ ಅಂತ. ಚತುರ್ದಿಗಾವರ್ಜಿತ ಸಂವೃತಾಂ ಯೋ ಮೃತ್ಪಾತ್ರ ಶೇಷಾಂ ಅಕರೋದ್ವಿಭೂತಿಂ. ಅನೇಕ ಸಂಪತ್ತನ್ನು ಕ್ರೋಢೀಕರಿಸಿದ್ದ ರಘು ಮಹಾರಾಜ. ಚತುರ್ದಿಗ ಆವರ್ಜಿತ ಅಂದರೆ 4 ದಿಕ್ಕುಗಳಲ್ಲಿ ವಿಶ್ವಜ್ಯಾಗ ಮಾಡಲಿಕ್ಕೋಸ್ಕರವಾಗಿ ಸಂಪತ್ತನ್ನೆಲ್ಲ ಸೇರಿಸಿಬಿಟ್ಟು ಆಮೇಲೆ ವಿಶ್ವಜ್ಯಾಗವನ್ನು ಮಾಡಿ ಎಲ್ಲ ಸಂಪತ್ತನ್ನು ಪ್ರಜೆಗಳಿಗೆ ದಾನ ಮಾಡಿ ತನ್ನ ಹತ್ರ ಏನೂ ಇಲ್ಲದೆ ಕೊನೆಗೆ ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡ್ತಿದ್ನಂತೆ. ಚತುರ್ದಿಗಾವರ್ಜಿತ ಸಂವೃತಾಂ ಯೋ ಮೃತ್ಪಾತ್ರ ಶೇಷಾಂ ಅಕರೋತ್ ವಿಭೂತಿಂ. 4 ದಿಕ್ಕುಗಳಿಂದ ಸಂಗ್ರಹಿಸಿದ ಸಂಪತ್ತನ್ನು ತನ್ನಲ್ಲಿ ಮಣ್ಣಿನ ಪಾತ್ರೆ ಇರುವಷ್ಟು ಮಾಡಿಕೊಂಡ, ಎಲ್ಲರಿಗೂ ಹಂಚಿಬಿಟ್ಟ. ರಾಜಧರ್ಮ ಅಂದರೆ ಇದು, ರಾಜಕೀಯ ಅಂದರೆ ಇದು, ಮೋಸ ಅಲ್ಲ. ನಿಜವಾದ ಧರ್ಮ ನೋಡಿ. ಯಾರಾದರೂ ಇಂಥವರು ನಮ್ಮ ಮಕ್ಕಳಲ್ಲಿ ಹುಟ್ಟಿ ಬರಲಿ ಅಂತ ನಮ್ಮ ಆಸೆ. ಇದನ್ನೆಲ್ಲ ಓದಿದರೆ ಬಹುಶಃ ಅಂಥವ್ರು ಬೇಕು ಅಂತ ಇಡೀ ನಮ್ಮ ದೇಶದ ಜನ ಕಾಯ್ತಾ ಇದ್ದಾರೆ. ಅಂಥವ್ರು ಬರಬೇಕು. ಎಲ್ಲ ದುಷ್ಟರ ಕೂಟ ಆಗಿ ಸ್ವಾರ್ಥ ಸಂಗ್ರಹಕ್ಕೋಸ್ಕರವಾಗಿ ನೋಡಿ ಎಲ್ಲ ಸಂಗ್ರಹಿಸಬೇಕು ಅಂತ. ಅದೇನು ಸಂಗ್ರಹಿಸಿ ಏನು ಮಾಡ್ತಾರೋ ಗೊತ್ತಿಲ್ಲ. ಎಷ್ಟು ನೀನುಂಡರು ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಎಷ್ಟು ನೀನುಂಡರು ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟಾದರೂ ನಾವು ಊಟ ಮಾಡೋಣ, ರುಚಿ ಇದೆ ಅಂತ ಸಿಕ್ಕಾಬಟ್ಟೆ ತಿಂದುಬಿಟ್ರೆ ಹೊಟ್ಟೆ ಒಂದು ಮಿತಿಯಲ್ಲಿ ಜೀರ್ಣ ಮಾಡ್ಕೊಳ್ಳುತ್ತೆ, ಉಳಿದಿದ್ದೆಲ್ಲ ಕಸ ಮಾಡಿ ಹಾಕತ್ತೆ. ಇನ್ನೂ ಒತ್ತಾಯಪೂರ್ವಕವಾಗಿ ಹೇರಿದರೆ ಇನ್ನು 4 ದಿವಸ ಊಟ ಮಾಡೋಕ್ಕೆ ಕೂಡ್ದು. ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.